ಹಾಯ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಅನುಶ್ರೀ ಸೀರೆ ಭಾಳಷ್ಟು ಪರ್ಚೇಸ್ ಮಾಡೋದ್ರಿಂದ ನೋಡೋಣ ನಾನು ಒಂದು ಉಟ್ಕೋಬೇಕು ಅಂತ ಹೇಳಿ ಇವತ್ತು ನಾನು ವೇರ್ ಮಾಡಿದ್ದೀನಿ ಅನುಶ್ರೀ ಸೀರೆ. ನೋಡಿ, ಎಲ್ಲೂ ಉಬ್ಬೋದಿಲ್ಲ. ಇದು ಆಲ್ರೆಡಿ ನಾನು 2 ಸರಿ ಉಟ್ಕೊಂಡು ಒಂದ್ಸರಿ ನೀರಿಗೆ ಹಾಕಿ ಒಗ್ದು ಹಾಕಿದ್ದೀನಿ. ಆದರೆ ಒಂದು ರೂಲ್ಸ್ ನಂದೇನಂದ್ರೆ ಇದೇ ಅಂತಲ್ಲ, ಯಾವುದೇ ಸೀರೆ ಆಗಲಿ ಫಸ್ಟ್ ಟೈಮ್ ನೀರಿಗೆ ಹಾಕ್ಬೇಕಾದ್ರೆ ತಿಳಿ ನೀರಲ್ಲಿ ಹಾಕಬೇಕು, ನೆಕ್ಸ್ಟ್ ಶಾಂಪೂನಲ್ಲಿ ವಾಶ್ ಮಾಡಬೇಕು. ಆ ಥರ ನಾನು ಮೇಂಟೈನ್ ಮಾಡೋದು. ಬಟ್ ಈಗ ನಾನು ಸ್ಟಾರ್ಟಿಂಗು ಒಂದ್ಸರಿ ನೀರಿಗೆ ಹಾಕಿದ್ದೀನಿ, ನೆಕ್ಸ್ಟ್ ಒಗ್ದು ಹಾಕಿದ್ರೆ ಶಾಂಪೂನಲ್ಲಿ ಒಗ್ದು ಹಾಕ್ತೀನಿ. ಸೀರೆ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ. ಪಲ್ಲು ನೋಡಿ ಈ ಥರ ಬರುತ್ತೆ. ಇದರಲ್ಲಿ 2 ಥರ ಇದೆ. ಒಂದು ಈ ಥರ ಪ್ಲೇನ್ ಬರುತ್ತೆ ಬ್ಲೌಸು, ಇನ್ನೊಂದ್ರಲ್ಲಿ ಬುಟ್ಟ ಬರುತ್ತೆ. ಸೊ ಈ ಸರಿ ಬಂದಿರೋದ್ರಲ್ಲಿ ಬುಟ್ಟ ಬಂದಿದೆ ನೋಡಿ. ಇದು ನಾನು 3ನೇ ಸರ್ತಿಗೆ ನಾನು ಈಗ ಸ್ಟಾಕ್ ಹಾಕಿರೋದು. ಫಸ್ಟಿಗೆ 2 ಈ ಥರದ್ದು ದೊಡ್ಡ 2 ಬಾಕ್ಸ್ ತರಿಸಿದ್ದೆ. ಒಂದು ಬಾಕ್ಸು ಫುಲ್ ಅನಸ್ರಿ ಹಾಕ್ಸಿದ್ದೆ, ಇನ್ನೊಂದು ಬಾಕ್ಸು ಮಿಕ್ಸೆಡ್ ಕಲರ್ ಇತ್ತು, ಅದು ನಮ್ಮಲ್ಲಿ ಲೋಕಲೇ ಸೇಲ್ ಆಯಿತು. ಸೊ ಇನ್ನೊಂದು ಬಾಕ್ಸು ಅನುಶ್ರೀನಲ್ಲಿ ಪೂರ್ತಿ ಸೇಲ್ ಆಯಿತು. ನೆಕ್ಸ್ಟು ಮತ್ತೆ ಒಂದ್ಸರಿ ಹಾಕ್ಸಿದೆ ಒಂದು ಬಾಕ್ಸು, ಅದನ್ನು ಪೂರ್ತಿ ಖಾಲಿ ಆಯಿತು. ಈಗ 2 ದಿನದ ಹಿಂದೆ ಅಂದರೆ ನಿನ್ನೆ ಬಿಟ್ಟು ಮೊನ್ನೆ ನೈಟ್ ಟೈಮಿಗೆ ನಮ್ಮ ಹುಡುಗನ ಕಳಿಸಿದ್ದೆ, ತಗೊಂಬಂದಿದ್ದಾನೆ. ಅದು ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ತೀನಿ ಡೀಟೇಲ್ ಎಲ್ಲ. ಆದರೆ ಇವಾಗ ಒಂದು ರೀಲು ಇನ್ಸ್ಟಾಗ್ರಾಮ್ ಸಲುವಾಗಿ ಮಾಡ್ತಾ ಇದ್ದೀನಿ. ಸೊ ಇದು ನಾನು 3ನೇ ಸ್ಟಾಕ್ ಈಗ ಹಾಕಿರೋದು. ಸ್ವಲ್ಪ ಬಾಕ್ಸ್ ಕಲರು ಮಿಕ್ಸ್ ಬಂದಿದೆ, ಬಟ್ ಸೇಮ್ ಯೂನಿಫಾರ್ಮ್ ಅಲ್ಲೇನೆ ಎಲ್ಲ ಬಂದಿರೋದು. ಈಗ ನಾನೇನು ವೇರ್ ಮಾಡ್ಕೊಂಡಿದ್ದೀನಿ ಅದೇ ಕಲರು, ಅದೇ ಡಿಸೈನು, ಅದೇ ಅಂದರೆ ಪಿಕಾಕ್ ಬಾರ್ಡರ್ ಇದೆ. ಸೊ ಈಗ ನೋಡಿ, ನಾನು ವೇರ್ ಮಾಡಿರೋದು ಸ್ವಲ್ಪ ಪರ್ಪಲ್ ಇದೆ. ಈ ಥರ ಪರ್ಪಲ್ ಬಂದಿದ್ರಲ್ಲಿ ಈ ಥರ ಪ್ಲೇನ್ ಬರುತ್ತೆ ಬ್ಲೌಸು. ಮತ್ತು ಇದು ಸ್ವಲ್ಪ ಬರ್ಗಂಡಿ ಕಲರ್ ಬಂದಿದೆ. ಬರ್ಗಂಡಿ ಕಲರಲ್ಲಿ ನಿಮಗೆ ಪಲ್ಲು ಬಂದು ಈ ಥರ ಬರುತ್ತೆ. ಮತ್ತು ನೋಡಿ ಈ ಥರ ನಿಮಗೆ ಬುಟ್ಟ ಟೈಪು ಬ್ಲೌಸ್ ಇದರಲ್ಲಿ ಈ ಥರ ಬರುತ್ತೆ. ಸೊ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ನೋಡಿ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಇದು ಫಸ್ಟ್ ನಿಮಗೆ ಏನು ಅನ್ಸುತ್ತಂದ್ರೆ, ನೋಡುವಾಗ ನಿಮಗೆ ಫಸ್ಟಿಗೆ ಏನೋ ಪಾರ್ಸಲಲ್ಲಿ ಬಂದಾಗ ಸ್ವಲ್ಪ ತೆಳ್ಳಗಿದೆ ಅಂತ ಅನಿಸುತ್ತೆ ನೋಡಿದ್ರೆ, ಬಟ್ ತೆಳ್ಳಗಿಲ್ಲ. ಇದು ಒಂದ್ಸರಿ 2 ಸರಿ ಉಟ್ಕೊಂಡಾಗ ನಿಮಗೆ ಆಟೋಮೆಟಿಕ್ ಆಗಿ ಅದು ಥಿಕ್ನೆಸ್ ಉಟ್ಕೊಂಡ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ನಾನು ಆಲ್ರೆಡಿ ನೀರಿಗೆ ಹಾಕಿದ್ದೀನಿ ಆದ್ರೂ ನೀರಿಗೆ ಹಾಕಿದ್ದೀನಿ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಮತ್ತೆ ನೋಡಿ ನೋಡ್ರಿ ಎಷ್ಟು ಚೆನ್ನಾಗಿ ಕುತ್ಕೊಂಡಿದಾವ ಅಂದ್ರೆ ಹೇಳ್ದಂಗೆ ಮೆತ್ತಗೆ ಕುತ್ಕೊಂಡಿದಾವ ನೋಡಿ. ನಾನು ಇಷ್ಟು ದಪ್ಪ ಸೈಜ್ ಇದ್ರು ಇಷ್ಟೊಂದು ನೆರಿಗೆಗಳು ಬಂದಿದೆ. ಟೋಟಲಿ ನೋಡಿ, ಹಿಂದ್ಗಡೆ ಎಲ್ಲೂ ಉಬ್ಬೋದಿಲ್ಲ, ಎಲ್ಲಿ ಉಬ್ಬಿಲ್ಲ, ನೀಟಾಗಿ ಕುತ್ಕೊಂಡಿದೆ ನೋಡಿ. ಎಲ್ಲಿ ಹಿಂಗೆ ಸರ್ಸ್ಕೊಂಡು ಹಿಂಗೆ ಜಗ್ಗಿ ಹಾಕೋತಾರಲ್ಲ ಆ ಥರ ಎಲ್ಲ ಆಗೋದಿಲ್ಲ. ಈ ಕ್ವಾಲಿಟಿನೇ ಅಷ್ಟು ಚೆನ್ನಾಗಿದೆ. ಅದಕ್ಕೇನೆ ಅನ್ಸುತ್ತೆ ಅನುಶ್ರೀ ಸೀರೆ ಅಷ್ಟೊಂದು ವೈರಲ್ ಆಗ್ತಿರೋದು. ಸೊ ನನಗಂತೂ ತುಂಬಾ ಇಷ್ಟ ಆಯ್ತು. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಆರ್ಡರ್ ಮಾಡಬೇಕಾಗಿದ್ರೆ ನಮ್ಮ ಮೀಶೋ ಲಿಂಕಲ್ಲಿ ಒಂದ್ಸರಿ ಈ ವಿಡಿಯೋ ಕೆಳಗಡೆ ನೀವು ಲಿಂಕ್ ಅಂತ ಕಮೆಂಟ್ ಹಾಕಿದ್ರೆ ನಿಮಗೆ ಈ ಸೀರೆದು ಲಿಂಕ್ ಸಿಗುತ್ತಾ, ನಿಮಗೆ ಆರ್ಡರ್ ಮಾಡ್ಕೋಬಹುದು. ನಾವು ಇದು ಓಪನ್ ಮಾಡಿದಾಗ ಒಂದ್ಸರಿ ಬರ್ಗಣಿ ಬಂದಿರುತ್ತೆ, ಒಂದ್ಸರಿ ಪರ್ಪಲ್ ಬಂದಿರುತ್ತೆ. ನೀವು ಆರ್ಡರ್ ಮಾಡಿದಾಗ 2ರಲ್ಲಿ 1 ಕಲರ್ ನಿಮ್ಗೆ ಬಂದು ಸಿಗುತ್ತೆ. ಸೊ ಇಷ್ಟಿತ್ತು ಇವತ್ತಿನ ಮಾಹಿತಿ. ಸೊ ಇಷ್ಟ ಆಗಿದ್ರೆ ಒಂದು ಲಿಂಕ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.